2 ಬಾರಿ ಸೋಲಿಸಿದ ಗಂಡದೆಯ ಧೀರನ ಒಂದು ಸಮಾಧಿಯ ಬಳಿ ನಾನಿದ್ದೀನಿ. ಸಮಾಧಿಯನ್ನು ನಾವು ನೋಡಬಹುದು. ಒಂದು ಸಮಾಧಿಯ ಮೇಲೆ ಒಂದು ಕಲ್ಲನ್ನ ಇಟ್ಟು ಅಲ್ಲಿ ಸಮಾಧಿಯನ್ನು ಮಾಡಲಾಗಿದೆ. ದೇಹ ಮಾತ್ರ ಇಲ್ಲಿದ್ದು ಶಿರಚ್ಛೇದ ಮಾಡಲಾಗುತ್ತೆ ಸ್ನೇಹಿತರೆ. ಕಟ್ಟಿಗೆಯ ಒಂದು ಮೂರ್ತಿಯನ್ನ ರುಂಡವನ್ನು ಮಾಡಿ ಇವತ್ತಿಗೂ ಕೂಡ ಅಲ್ಲಿ ಜನರು ಪೂಜೆಯನ್ನ ಮಾಡ್ತಾರೆ ಸ್ನೇಹಿತರೆ. ಅಂತಹ ಪರಾಕ್ರಮಿ, ಇಂತಹ ರಕ್ತಪಾತ ಇರ್ತಕ್ಕಂಥ ಜಾಗದಲ್ಲಿ ಭೂಮಿ ತಾಯಿ ರಕ್ತವನ್ನ ಕುಡಿದಂತ ಭೂಮಿ ತಾಯಿ ಇಂದಿಗೂ ಕೂಡ ನೀರನ್ನ ಕುಡಿಯೋಲ್ಲ ಸ್ನೇಹಿತರೆ. ದಯವಿಟ್ಟು ನೋಡಬಹುದು ನೀವು ಇಲ್ಲಿ. ಗತಕಾಲದ ಯುದ್ಧಕ್ಕೆ ಒಂದು ಸಾಕ್ಷಿ ಅಂತಲೇ ಹೇಳಬಹುದು ಸ್ನೇಹಿತರೆ. ನಾನಿರುವುದೇ ನಿಮಗಾಗಿ, ನಾಡಿರುವುದು ನಮಗಾಗಿ. ಸ್ನೇಹಿತರೆ, ನಾನು ಇಂದು ವಿಶಿಷ್ಟ ಮತ್ತು ವಿಭಿನ್ನ ಇತಿಹಾಸವನ್ನ ಸಾರಿ ಸಾರಿ ಹೇಳ್ತಕ್ಕಂಥ ಸ್ಥಳದಲ್ಲಿದ್ದೀನಿ. ಅಲಾವುದ್ದೀನ್ ಖಿಲ್ಜಿ ಮತ್ತು ಮೊಹಮ್ಮದ್ ಬಿನ್ ತುಘಲಕರ ಸೈನ್ಯವನ್ನ 2 ಬಾರಿ ಸೋಲಿಸಿದ ಗಂಡದೆಯ ಧೀರನ ಒಂದು ಸಮಾಧಿಯ ಬಳಿ ನಾನಿದ್ದೀನಿ. ಆತ ಯಾರು ಅಂತ ನಿಮಗೂ ಗೊತ್ತಾಗಿರ್ಬೋದು ಸ್ನೇಹಿತರೆ. ಪರಾಕ್ರಮಿ, ರಣವಿಕ್ರಮ, ಗಂಡುಗಲಿ ಕುಮಾರರಾಮನ ಸಮಾಧಿ ಹತ್ರ ನಾನಿದ್ದೀನಿ. 1328ರಲ್ಲಿ ಭೀಕರ ಯುದ್ಧ ನಡೀತೆ ಸ್ನೇಹಿತರೆ, ತಲೆಖಾನ್ ಮತ್ತು ಯರದೊಡ್ಡಿ ಒಂದು ವ್ಯಾಪ್ತಿಯಲ್ಲಿ. ನಾನು ಅದೇ ಸ್ಥಳದಲ್ಲಿದ್ದೀನಿ. ರಾಯಚೂರು ಜಿಲ್ಲೆಯ ಮಸ್ಕಿ ತಾಲೂಕಿನ ತಲೆಖಾನ್ ನಲ್ಲಿ ನಾನಿದ್ದೀನಿ. ಇಲ್ಲಿ ಭೀಕರ ಒಂದು ರಕ್ತಪಾತ ಯುದ್ಧದಲ್ಲಿ ಗಂಡುಗಲಿ ಕುಮಾರರಾಮನ ಮೃತನಾಗ್ತಾನೆ. ಗಂಡುಗಲಿ ಕುಮಾರರಾಮನ ದೇಹವು ಇಲ್ಲಿ ಸಮಾಧಿ ಮಾಡಲಾಗುತ್ತೆ. ದಯವಿಟ್ಟು ಈ ಸಮಾಧಿಯನ್ನು ತೋರಿಸ್ತಾರೆ ಅಂತ. ಈ ಒಂದು ಗಂಡುಗಲಿ ಕುಮಾರರಾಮನ ಒಂದು ಸಮಾಧಿಯನ್ನು ನಾವು ನೋಡಬಹುದು. ಒಂದು ಸಮಾಧಿಯ ಮೇಲೆ ಒಂದು ಕಲ್ಲನ್ನ ಇಟ್ಟು ಅಲ್ಲಿ ಸಮಾಧಿಯನ್ನು ಮಾಡಲಾಗಿದೆ. ಈ ಒಂದು ಗಂಡುಗಲಿ ಕುಮಾರರಾಮನ ದೇಹ ಮಾತ್ರ ಇಲ್ಲಿದ್ದು ಶಿರಚ್ಛೇದ ಮಾಡಲಾಗುತ್ತೆ ಸ್ನೇಹಿತರೆ. ನಿಮ್ಮ ಮೊದಲನೇ ವಿಡಿಯೋ ಅಲ್ಲಿ ನಾನು ಹೇಳಿರುವ ಹಾಗೆ ಇಲ್ಲಿ ಶಿರಚ್ಛೇದ ಮಾಡಿ ಈ ಒಂದು ಮಾತಂಗಿಯು ನೇಮಿ ಖಾನನ ಆದೇಶದ ಮೇಲೆಗೆ ದೆಹಲಿಗೆ ಇಲ್ಲಿಂದ ರುಂಡವನ್ನ ಇಲ್ಲಿ ಕಡಿದು ರುಂಡವನ್ನ ದೆಹಲಿಗೆ ಕೊಂಡೊಯ್ತಾರೆ. ಆದ್ದರಿಂದ ಇದು ತಲೆಖಾನೆ ಅಂತ ಯಾಕಂತು ಅಂತಂದ್ರೆ ರುಂಡವನ್ನ ಬೇರೆ ಮಾಡಿರುವಂತಹ ತಲೆಯನ್ನ ತಿಂದಂತಹ ಪ್ರದೇಶ ತಲೆಖಾನ್ ಅಂತ ಇದು ಆಗುತ್ತೆ. ಮೊದಲೇ ತಲೆಖಾನಿಗೆ ಹೆಸರು ಟೆಂಕವಾವಿ ಅಂತ ಇತ್ತು. ಟೆಂಕವಾವಿ ಅಂತಂದ್ರೆ 101 ಬಾವಿಗಳ ಒಂದು ಸಮೃದ್ಧ ನಗರ ಆಗಿತ್ತು, ಗ್ರಾಮ ಆಗಿತ್ತು. ಈ ಒಂದು ಊರಿನಲ್ಲಿ ಅನೇಕ ಸಂಪದ್ಭರಿತ ಪ್ರದೇಶವಾಗಿತ್ತು. ಹುಣಸೆ ಮರಗಳು ಅನೇಕ ಇದ್ವು ಅಂತ ಹೇಳಲಾಗುತ್ತೆ. ಗಂಡುಗಲಿ ಕುಮಾರರಾಮನ ಶಿರವು ಇಲ್ಲಿಂದ ದೆಹಲಿಗೆ ಹೋಗ್ತಕ್ಕಂಥ ಸಂದರ್ಭದಲ್ಲಿ ಅನೇಕ ಸಾವು ನೋವುಗಳಾಗುತ್ತೆ. ಯಾಕಂದ್ರೆ ದೆಹಲಿಯ ಸುಲ್ತಾನನ ಮಗಳು ಆ ವೀರ ಶೂರ ಪರಾಕ್ರಮಿ ಗಂಡುಗಲಿ ಕುಮಾರರಾಮನ ಮುಖವನ್ನ ನೋಡ್ಬೇಕಂತ ಆಸೆ ಪಟ್ಟಿರ್ತಾಳೆ. ಆದ್ದರಿಂದ ಇಲ್ಲಿಂದ ಅಲ್ಲಿಗೆ ಹೋಗ್ತಕ್ಕಂಥ ಸಂದರ್ಭದಲ್ಲಿ ದಾರಿಯ ಉದ್ದಕ್ಕೂ ಸೈನಿಕರ ಸಾವಾಗುತ್ತೆ. ಅಸಹಜ ಸಾವು, ಯಾಕಂತನೂ ಗೊತ್ತಿಲ್ಲ. ಅಷ್ಟು ವೀರ ಶೂರ ಪರಾಕ್ರಮಿ ಗಂಡುಗಲಿ ಕುಮಾರರಾಮ ಸ್ನೇಹಿತರೆ. ಆಮೇಲೆ ಅಲ್ಲಿಯ ಪಂಡಿತರು ಒಂದು ಮಾತನ್ನ ಹೇಳ್ತಾರೆ, ಈ ರುಂಡವನ್ನು ಯಾಕೆ ತಂದ್ರಿ, ಇದು ಎಲ್ಲಿ ತಂದ್ರಿ, ಅಲ್ಲೇ ಒಯ್ಯಿರಿ ಅಂತ ಹೇಳಿದಾಗ ಮತ್ತೆ ಆ ಶಿರವನ್ನ ವಾಪಸ್ ತೆಗೆದುಕೊಂಡು ಬರಲಾಗುತ್ತೆ. ಕುಮ್ಮಟದುರ್ಗದಲ್ಲಿ ನೀವು ಆ ಶಿರವನ್ನ ಸಮಾಧಿ ಮಾಡಲಾಗುತ್ತೆ. ಇವತ್ತಿಗೂ ಕೂಡ ಕುಮ್ಮಟದುರ್ಗದಲ್ಲಿ ಕುಮಾರರಾಮನ ಜಾತ್ರೆ ನಡೆಯುತ್ತೆ ಸ್ನೇಹಿತರೆ, ವರ್ಷಕ್ಕೊಂದ್ಸಲ. ನೀವು ನೋಡಬಹುದು ಅಲ್ಲಿ ಗಂಡುಗಲಿ ಕುಮಾರರಾಮನ ಗುಡಿ ಇದೆ ಅಲ್ಲಿ, ಮತ್ತು ಜಾತ್ರೆ ವರ್ಷಕ್ಕೊಂದ್ಸಲ ಜಾತ್ರೆ ಮಾಡ್ತಾರೆ ವಿಜೃಂಭಣೆಯಿಂದ. ನೀವು ನೋಡಬಹುದು ಕಟ್ಟಿಗೆಯ ಒಂದು ಮೂರ್ತಿಯನ್ನ ರುಂಡವನ್ನ ಮಾಡಿ ಇವತ್ತಿಗೂ ಕೂಡ ಅಲ್ಲಿ ಜನರು ಪೂಜೆಯನ್ನ ಮಾಡ್ತಾರೆ ಸ್ನೇಹಿತರೆ. ಅಂತಹ ಪರಾಕ್ರಮಿ, ರಣವಿಕ್ರಮ, ಪರನಾರಿ ಸಹೋದರ ನಾವು ಗಂಡುಗಲಿ ಕುಮಾರರಾಮನ ಒಂದು ಸಮಾಧಿಯನ್ನ ನೋಡ್ತಕ್ಕಂಥ ಪ್ರಯತ್ನ ಮಾಡೋಣ. ಇನ್ನೊಂದ್ಸಲ ತೋರಿಸುತ್ತೇವೆ. ಅವರ ಒಂದು ನಾಮಫಲಕವನ್ನು ಕೂಡ ಹಾಕಿದ್ದಾರೆ, ಅದನ್ನು ತಮಗೆ ತೋರಿಸ್ತೀನಿ ಸರ್. ಅಲ್ಲಿ ನಾಮಫಲಕವನ್ನು ತೋರಿಸ್ರಿ. ಪುರಾತತ್ವ ಇಲಾಖೆಯವರು ಕೂಡ ASI ಅವರು ಕೂಡ ಸರ್ವೇಕ್ಷಣೆ ಮಾಡಿಕೊಂಡು ಈ ಒಂದು ಗ್ರಾಮಕ್ಕೆ, ಈ ಒಂದು ದೇವಸ್ಥಾನಕ್ಕೆ, ಕುಮಾರರಾಮನ ದೇವಸ್ಥಾನಕ್ಕೆ ಅನುದಾನವನ್ನು ಕೂಡ ಫಿಕ್ಸ್ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಆದಷ್ಟು ಬೇಗ ಇದನ್ನು ಕೂಡ ನೆರವೇರಲಿ ಅಂತ ಹೇಳ್ತಾ ಇಂತಹ ಒಂದು ಅದ್ಭುತ ಪ್ರದೇಶವನ್ನ ನೋಡಿ ಮತ್ತು ರಣರಂಗದ ಯುದ್ಧ ಭೂಮಿಯನ್ನು ಕೂಡ ನಿಮ್ಗೆ ನಾನು ತೋರಿಸತಕ್ಕ ಪ್ರಯತ್ನ ಮಾಡ್ತೀನಿ. ಇಲ್ಲೇ ತಲೆಖಾನೆ ಮತ್ತು ಯರದೊಡ್ಡಿಗೆ ಹೊಂದಿಕೊಂಡಂತೆ ರಣರಂಗದ ಯುದ್ಧ ಭೂಮಿ ಕೂಡ ನಿಮಗೆ ಇದೆ ಸ್ನೇಹಿತರೆ. ಆ ಯುದ್ಧ ಭೂಮಿಯಲ್ಲಿ ಒಂದೇ ಒಂದು ಕೂಡ ಗಿಡಗಳ ಬೆಳೆದಿಲ್ಲ. ಆ ಪ್ಲೇಸ್ ಅನ್ನು ನಿಮಗೆ ತೋರಿಸ್ತೀನಿ. ಅಂತಹ ಪರಾಕ್ರಮಿ, ವೀರ, ಶೂರ,
ಪರನಾರಿ ಸಹೋದರ ಗಂಡುಗಲಿ ಕುಮಾರರಾಮನನ್ನ ನಮ್ಮ ಮಕ್ಕಳಿಗೆ ನಾವು ಪರಿಚಯ ಮಾಡಿ ಕೊಡಲೇಬೇಕು ಸ್ನೇಹಿತರೆ. ಯಾಕಂದ್ರೆ ಇಂದಿನ ಮಕ್ಕಳೇ ನಾಳಿನ ಪ್ರಜೆಗಳು ಅಂತಾರೆ. ಮಕ್ಕಳು ನಮ್ಮ ರಾಜರ ಬಗ್ಗೆ, ನಮ್ಮಲ್ಲಿ ಇರ್ತಕ್ಕಂಥ ಹೀರೋಗಳ ಬಗ್ಗೆ ತಿಳಿದುಕೊಳ್ಬೇಕು, ನಮ್ಮ ಯುವಕರು ತಿಳಿದುಕೊಳ್ಬೇಕು, ನಮ್ಮ ಜನರು ತಿಳಿದುಕೊಳ್ಬೇಕು ಅಂತ ಹೇಳ್ತಾ ಆ ಒಂದು ಯುದ್ಧದ ಭೂಮಿಗೆ ನಿಮ್ಮನ್ನ ಈಗ ಕುಳ್ಳೆ ಕರ್ಕೊಂಡು ಹೋಗ್ತೀನಿ ಸ್ನೇಹಿತರೆ. ಬನ್ನಿ ಹೋಗೋಣ. ಬನ್ನಿ ಸ್ನೇಹಿತರೆ, ನಾನು ಇಂದು ಇಂತಹ ವಿಶೇಷವಾದಂತಹ ಜಾಗದಲ್ಲಿ ಇದ್ದೀನಿ ಅಂತಂದ್ರೆ ಪರನಾರಿ ಸಹೋದರ ಗಂಡುಗಲಿ ಕುಮಾರರಾಮನ ಯುದ್ಧ ಭೂಮಿಯಲ್ಲಿ ನಾನು ಇವತ್ತಿದ್ದೀನಿ. ಈ ಯುದ್ಧ ಭೂಮಿ ರಾಯಚೂರು ಜಿಲ್ಲೆ ಮಸ್ಕಿ ತಾಲೂಕಿನ ತಲೆಕಾನ್ದಲ್ಲಿ ಇದೆ ಸ್ನೇಹಿತರೆ. ತಲೆಕಾನ್ ಮತ್ತು ಯರದೊಡ್ಡಿಯ ಭಾಗದಲ್ಲಿ ಹೊಂದಿಕೊಂಡಿರ್ತಕ್ಕಂಥ ವಿಶಾಲವಾದ ಜಾಗದಲ್ಲಿ ಇಲ್ಲಿ ಯುದ್ಧ ನಡೆಯುತ್ತೆ. ಇಲ್ಲಿ ಯುದ್ಧ ಯಾವ ರೀತಿ ಭೀಕರವಾಗಿರುತ್ತೆ ಅಂತಂದ್ರೆ ಗಂಡುಗಲಿ ಕುಮಾರರಾಮನ ನೆತ್ತರು ಹರಿದೋಗುತ್ತೆ ಸ್ನೇಹಿತರೆ. ಇಲ್ಲಿ ಅಂತಹ ಒಂದು ಜಾಗದಲ್ಲಿ ಇಲ್ಲಿ ಅತಿ ಹೆಚ್ಚು ರಕ್ತಪಾತ ಆಗುತ್ತೆ. ಇಂತಹ ರಕ್ತಪಾತ ಇರ್ತಕ್ಕಂಥ ಜಾಗದಲ್ಲಿ ಭೂಮಿ ತಾಯಿ ರಕ್ತವನ್ನ ಕುಡಿದಂತ ಭೂಮಿ ತಾಯಿ ಇಂದಿಗೂ ಕೂಡ ನೀರನ್ನ ಕುಡಿಯೋಲ್ಲ ಸ್ನೇಹಿತರೆ. ದಯವಿಟ್ಟು ನೋಡ್ಬೋದು ನೀವು ಇಲ್ಲಿ ನೀರು ಕೇವಲ ನೀರಾಗಿ ಹರಿದು ಹೋಗುತ್ತೆ. ಆದ್ರೆ ಇಲ್ಲಿ ಯಾವುದೂ ಈ ಮಣ್ಣಿನಲ್ಲಿ ಬೆಳೆಯೋದಿಲ್ಲ. ಯಾಕಂತಂದ್ರೆ ಇಲ್ಲಿ ಗಂಡುಗಲಿ ಕುಮಾರರಾಮನ ನೆತ್ತರ ಹರಿದಂತಹ ಸ್ಥಳವಾದ್ದರಿಂದ ಮತ್ತು ಇಲ್ಲಿ ಅನೇಕ ರಕ್ತಪಾತಗಳು, ಯುದ್ಧಗಳು, ಹಲವಾರು ಯುದ್ಧಗಳು ಸಂಭವಿಸಿವೆ ಈ ಜಾಗದಲ್ಲಿ. ಆದ್ದರಿಂದ ಈ ಒಂದು ಜಾಗ ಗತಕಾಲದ ವೈಭವಕ್ಕೆ ಮತ್ತು ಗತಕಾಲದ ಯುದ್ಧಕ್ಕೆ ಒಂದು ಸಾಕ್ಷಿ ಅಂತಲೇ ಹೇಳಬಹುದು ಸ್ನೇಹಿತರೆ. ಇದು ಮಸ್ಕಿ ತಾಲೂಕಿನ ತಲೆಕಾನಿಗೆ ಹೊಂದಿಕೊಂಡಂತೆ ಈ ಜಾಗ ಇದೆ ಸ್ನೇಹಿತರೆ. ಇಲ್ಲಿ ನೀವು ಯಾವಾಗಾದ್ರೂ ಬಂದ್ರೆ ಈ ಯುದ್ಧ ಭೂಮಿಯನ್ನು ನೋಡ್ಕೊಂಡು ಹೋಗಬಹುದು.